ಹಲೋ ಫ್ರೆಂಡ್ಸ್, ಜನ್ಮದ ದಿನ, ನಕ್ಷತ್ರ, ರಾಶಿ ಇವು ಕೇವಲ ಹೆಸರಿಗೆ ಮಾತ್ರವಲ್ಲ. ಇವು ನಮ್ಮ ಜೀವನದ ದಿಕ್ಕನ್ನು ತೋರುವ ನಕ್ಷೆ ಇದ್ದಂತೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವೊಂದು ರಾಶಿ ನಕ್ಷತ್ರಗಳ ಜನರನ್ನು ಮದುವೆ ಮಾಡಬಾರದು ಅಂತ ಉಲ್ಲೇಖಗಳು ಸ್ಪಷ್ಟವಾಗಿ ಇವೆ. ಅರ್ಥಾತ್ ಇಂತಹ ಜನರೊಂದಿಗೆ ಮದುವೆಯಾಗಿದ್ರೆ ಬದುಕು ನರಕ ಆಗಬಹುದು. ಹೌದು, ಕೆಲವರು ಇಂತಹದೇ ಅನುಭವಿಸ್ತಾ ಇದ್ದಾರೆ. ಇಂಥವರ ಮನೆಯಲ್ಲಿ ಯಾವಾಗಲೂ ಕಲಹ, ಹಣದ ಕೊರತೆ, ಮಕ್ಕಳ ಸಮಸ್ಯೆ, ಆರೋಗ್ಯದ ತೊಂದರೆ ಯಾವಾಗಲೂ ಇದ್ದೇ ಇರುತ್ತೆ. ಇಂತಹ ಪ್ರಬಲ ಪರಿಣಾಮಗಳನ್ನ ನೀಡುವ 5 ಪ್ರಮುಖ ರಾಶಿ ನಕ್ಷತ್ರಗಳ ಬಗ್ಗೆ ನಾವು ಈಗ ತಿಳಿಯೋಣ. ಮೊದಲನೆಯದಾಗಿ ಮೇಷರಾಶಿ. ಮೇಷರಾಶಿಯವರು ಶೂರರಾದರೂ ಸ್ವಾರ್ಥಶೀಲರು. ಅವರು ತಮ್ಮ ಮಾತು ಕೇಳಿಸೋಣ ಅಂತಹ ನಿರ್ಬಂಧ ಇಡ್ತಾರೆ. ಮದುವೆಯ ನಂತರ ಸಂಸಾರದಲ್ಲಿ ನಾಯಕತ್ವ ಪಡೆಯೋಣ ಎಂಬ ಒಂದು ಹಂಬಲದಿಂದ ತಮ್ಮ ಪತ್ನಿಗೆ ಒಂದು ಸಮಾನ ಸ್ಥಾನ ಕೊಡೋದಿಲ್ಲ. ದಿನದಿಂದ ದಿನಕ್ಕೆ ಇಂತಹ ವೈಭಿನ್ಯ ಮನಸ್ಸುಗಳನ್ನ ಇದರಿಂದ ದೂರವಾಗಿ ಡಿವೋರ್ಸ್ ಆಗುವ ಸಂಭವ ಬರುತ್ತೆ. ಮೇಷರಾಶಿಯವರೊಂದಿಗೆ ಮದುವೆಯಾಗುವ ಮುನ್ನ ಚಿಂತೆ ಮಾಡಬೇಕು. ಮಿಥುನ ರಾಶಿಯವರು ಬಹುಮುಖ ವ್ಯಕ್ತಿತ್ವ ಹೊಂದಿರ್ತಾರೆ. ಅವರು ಸಮಾಧಾನದಿಂದ, ಪ್ರೀತಿಯಿಂದ ಮಾತನಾಡ್ತಾರೆ. ಆದರೆ ಬಹುಪಾಲು ಜೀವನ ತೀರ್ಮಾನಗಳ ಬಗ್ಗೆ ಗಂಭೀರತೆಯ ಕೊರತೆಯಿಂದ ಬಳಲ್ತಾರೆ. ಮದುವೆಯ ನಂತರ ಅವರು ಬದಲಾಗ್ತಾರೆ. ಈ ಬದಲಾವಣೆ ಕುಟುಂಬದಲ್ಲಿ ಅಸ್ಥಿರತೆ ತರಬಹುದು. ಅವರು ನಂಬಿಕೆಗೆ ಮೌಲ್ಯ ನೀಡದವರಾಗಿರುವ ಸಾಧ್ಯತೆ ಹೆಚ್ಚು ಇದೆ. ಅವರೊಂದಿಗೆ ಮದುವೆ ಆಗುವ ಮುನ್ನ ಅವರ ನಿಜವಾದ ಸ್ವಭಾವವನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಇನ್ನು ಕಟಕ ರಾಶಿಯವರು. ಈ ಕಟಕ ರಾಶಿಯವರು ಬಹಳ ಭಾವೋದ್ವೇಗದಿಂದ ನಡೆದುಕೊಳ್ತಾರೆ. ಅವರು ತಾವು ಮಾಡುವ ಪ್ರೀತಿಯನ್ನ ಅತಿಯಾದ ಅಭಿಮಾನದಲ್ಲಿ ಮಾಡ್ತಾರೆ. ಇವರು ತುಂಬಾ ಸ್ವಾರ್ಥಿಗಳು ಆಗಿರ್ತಾರೆ. ಸಂಶಯ ಮಾಡುವುದು ಸಹಜ ಸ್ವಭಾವವಾಗಿರುತ್ತೆ. ಮದುವೆಯ ನಂತರ ಅವರು ಪತಿ ಅಥವಾ ಪತ್ನಿಯನ್ನು ಸದಾ ಪರಿಶೀಲನೆ ಮಾಡ್ತಾನೆ ಇರ್ತಾರೆ. ಇದು ಸಂಬಂಧದಲ್ಲಿ ಆತ್ಮೀಯತೆ ತಪ್ಪಿಸುವಂತೆ ಮಾಡುತ್ತೆ. ಇನ್ನು ತುಲಾ ರಾಶಿಯವರು ಎಲ್ಲರಿಗೂ ಒಳ್ಳೆಯದಾಗಿ ತೋಚಬೇಕು ಅನ್ನೋ ಹಂಬಲದಿಂದ ತಮ್ಮ ಮನೆತನವನ್ನ ನಿರ್ಲಕ್ಷ್ಯ ಮಾಡ್ತಾರೆ. ಕುಟುಂಬದ ವಿಷಯಗಳಲ್ಲಿ ಸ್ಪಷ್ಟ ನಿರ್ಧಾರ ತೆಗೆದುಕೊಳ್ಳೋದಿಲ್ಲ. ಅವರ ಪ್ರೀತಿಯಲ್ಲಿ ನಿಜವಾದ ಗಂಭೀರತೆ ಇರಲ್ಲ. ಅವರು ವ್ಯವಹಾರಗಳಲ್ಲಿ ಕಠಿಣತೆಯಿಂದ ನಡೆದುಕೊಳ್ಳೋದಿಲ್ಲ. ಇಂತಹ ವ್ಯಕ್ತಿಗಳ ಜೊತೆ ಮದುವೆ ಆದ್ರೆ ಮನೆಯ ನಿರ್ವಹಣೆಯಲ್ಲಿ ನಂಬಿಕೆ ಮತ್ತು ದಕ್ಷತೆ ಕೊರತೆಯಾಗಬಹುದು. ಮೀನ ರಾಶಿಯವರು ಕನಸುಗಳ ಲೋಕದಲ್ಲಿ ತೇಲಾಡ್ತಾ ಇರ್ತಾರೆ. ಭವಿಷ್ಯದ ಬಗ್ಗೆ ಯಾವುದೇ ಒಂದು ಪ್ಲಾನ್ ಇಲ್ಲದೆ ಜೀವನ ಮಾಡ್ತಾರೆ. ಅವರಿಗೆ ಪ್ರಾಯೋಗಿಕ ಜ್ಞಾನ ತುಂಬಾ ಕಡಿಮೆ. ಅವರ ಹಂಬಲಗಳು ನಿಜವಾಗದೇ ಇದ್ರೂ ಕೂಡ ಅದನ್ನು ಸಾಧಿಸೋಣ ಅಂತ ಯಾವಾಗಲೂ ಬಯಸ್ತಾ ಇರ್ತಾರೆ. ಈ ಕಾರಣದಿಂದ ಪತ್ನಿಗೆ ಅಥವಾ ಪತಿಗೆ ಭದ್ರತೆ ಇಲ್ಲದೆ ಅನುಭವ ಆಗಬಹುದು. ಕುಟುಂಬದ ಜವಾಬ್ದಾರಿಗಳನ್ನ ಅವರು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ. ಇಂತಹ ವ್ಯಕ್ತಿಗಳೊಂದಿಗೆ ಮದುವೆಯಾಗುವುದಾದ್ರೆ ಅದು ನಿಜವಾದ ಸಂಬಂಧವಲ್ಲದೆ ಕಲ್ಪನೆಯ ಮಾಯವಾಗಿ ಉಳಿಯಬಹುದು. ಈ ಎಲ್ಲ ವಿಚಾರಗಳನ್ನು ನೋಡಿದ್ರೆ ನಾವು ನಿರ್ಧಾರಕ್ಕೆ ಬರಬೇಕು. ಮದುವೆ ಅನ್ನೋದು ಕೇವಲ ಪ್ರೀತಿ ಅಥವಾ ಶಾರೀರಿಕ ಸಂಬಂಧ ಅಲ್ಲ. ಅದು ಜೀವನವಿಡೀ ನಡೆಯುವ ಜವಾಬ್ದಾರಿ. ಯಾರೊಂದಿಗೆ ಮದುವೆಯಾಗಬೇಕು ಎಂಬ ನಿರ್ಧಾರದಲ್ಲಿ ಜ್ಯೋತಿಷ್ಯ, ನಕ್ಷತ್ರ, ಗುಣಗಳ ಹೊಂದಾಣಿಕೆ ಮತ್ತು ಜೀವನದ ಉದ್ದಕ್ಕೂ ಎದುರಿಸಬಹುದಾದ ಸವಾಲುಗಳ ಬಗ್ಗೆ ಗಮನ ಹರಿಸಬೇಕು. ಇಂತಹ ನಕ್ಷತ್ರದವರು ಯಾವ ನಕ್ಷತ್ರಕ್ಕೆ ಹೊಂದಾಣಿಕೆಯಾಗ್ತಾರೆ ಅನ್ನೋ ವಿಚಾರವನ್ನ ಸರಿಯಾಗಿ ತಿಳ್ಕೊಳ್ಬೇಕು. ಜ್ಯೋತಿಷ್ಯ ತಜ್ಞರಿಂದ ಎಲ್ಲವನ್ನು ಪಡೆದ ನಂತರ ಇತರ ವ್ಯಕ್ತಿಯ ಗುಣಾತ್ಮಕತೆ ಮತ್ತು ನಂಬಿಕೆಯ ಮೇಲೆಯೂ ಗಮನ ಹರಿಸಬೇಕು. ಮನೆ ಮಾತುಗಳು ಇಲ್ಲದೆ ವಿವಾಹ ಜೀವನ ಸಾಧ್ಯ ಇಲ್ಲ. ಆದರೆ ಅರ್ಥಪೂರ್ಣ ಜೀವನ ನಿರ್ವಹಿಸಲು ನಾವು ಶ್ರದ್ಧೆಯಿಂದ, ಜ್ಞಾನದಿಂದ ಮತ್ತು ಪರಿಶೀಲನೆಯಿಂದ ನಿರ್ಧಾರ ತೆಗೆದುಕೊಳ್ಬೇಕು. ಇದು ಕೇವಲ ರಾಶಿ ಬಗ್ಗೆ ನಂಬಿಕೆ ಇರಬೇಕು ಎಂಬುದಲ್ಲ, ಆದರೆ ಎಚ್ಚರಿಕೆ ಇರಬೇಕು ಎಂಬ ಒಂದು ಸಂದೇಶ. ನೀವು ಯಾರನ್ನು ಮದುವೆಯಾಗಬೇಕು ಎಂಬುದನ್ನು ತಮ್ಮ ಜೀವನದ ದೃಷ್ಟಿಕೋನದಿಂದ ನೋಡಬೇಕು. ಆದರೆ ಇಂತಹ 5 ರಾಶಿಯವರ ಜೊತೆ ಮದುವೆ ಮಾಡೋದಕ್ಕೂ ಮುಂಚೆ ಅವರ ನಿಜವಾದ ಸ್ವಭಾವ, ಜವಾಬ್ದಾರಿ, ಪರಿಪಕ್ವತೆ ಮತ್ತು ನಂಬಿಕೆಗೆ ಪ್ರಾಮುಖ್ಯತೆ ಕೊಡಬೇಕು. ಅಷ್ಟೇ ಅಲ್ಲದೆ ನಕ್ಷತ್ರದ ಗಂಡಾಂತರ, ಕುಜದೋಷ ಎಲ್ಲವನ್ನು ಕೂಡ, ಅಷ್ಟಮ ಶನಿವಾರ, ಈ ಅಷ್ಟಮ ಶನಿ ಎಲ್ಲವನ್ನು ಕೂಡ ನೋಡಬೇಕಾಗುತ್ತೆ. ಕೇಂದ್ರೀಯ ಗ್ರಹ ಸಂಬಂಧಿತ ದೋಷಗಳನ್ನು ಕೂಡ ಗಮನ ಹರಿಸಬೇಕು. ಈ ರಾಶಿಗಳಲ್ಲಿ ಕೆಲವರು ಮಂಗಳ ದೋಷ ಉಂಟಾಗಬಹುದು, ಕೆಲವರಲ್ಲಿ ಶನಿ ದೋಷ ಇರಬಹುದು. ಇವೆಲ್ಲವನ್ನು ಕೂಡ ಪರಿಹರಿಸದೆ ಮದುವೆ ಮಾಡಿದರೆ ದಾಂಪತ್ಯ ಜೀವನ ಅಲ್ಲೋಲ ಕಲ್ಲೋಲ ಆಗಬಹುದು.
ಆದ್ದರಿಂದ ಎಚ್ಚರಿಕೆಯಿಂದ ಮುನ್ನಡೆಯಿರಿ. ಜ್ಯೋತಿಷ್ಯಕ್ಕೆ ನಂಬಿಕೆ ಇರಲಿ, ಜವಾಬ್ದಾರಿ ಅರ್ಥ ಮಾಡಿಕೊಳ್ಳಿ ಮತ್ತು ಬುದ್ಧಿವಂತಿಕೆಯಿಂದ ಮುನ್ನಡೆಯಿರಿ. ಇನ್ನು ಕೊನೆಯದಾಗಿ ನೀವು ಯಾವುದೇ ರಾಶಿಯವರನ್ನು ಮದುವೆಯಾದರೂ, ಯಾವುದೇ ನಕ್ಷತ್ರದವ್ರನ್ನ ಮದುವೆಯಾದರೂ ಎಲ್ಲದಕ್ಕೂ ಒಂದು ಇಂಪಾರ್ಟೆಂಟ್ ಏನಂದರೆ ಹೊಂದಾಣಿಕೆ ಇಲ್ದಂಗೆ ಏನು ಆಗೋದಿಲ್ಲ. ಹೊಂದಾಣಿಕೆಯಿಂದ ಜೀವನ ಸಾಗಿಸ್ಕೊಂಡು ಹೋಗಬೇಕಾಗುತ್ತೆ. ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಕಾಳಿಕಾ ದುರ್ಗಾ ಜ್ಯೋತಿಷ್ಯ ಪೀಠಂ ಪ್ರಧಾನ ತಾಂತ್ರಿಕ್ ಮಂಜುನಾಥ್ ಭಟ್. ನಿಮ್ಮ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ವಿಚಾರ, ಇಷ್ಟಪಟ್ಟವರು ನಿಮ್ಮಂತಾಗಲು, ಸ್ತ್ರೀ ಪುರುಷ ವಶೀಕರಣ, ಪುರುಷ ವಶೀಕರಣ, ಮಾಟ ಮಂತ್ರ, ವಾಮಾಚಾರ, ಗಂಡ ಹೆಂಡತಿ ಕಿರಿಕಿರಿ, ಗಂಡನ ಪರಸ್ತ್ರೀ ಸಹವಾಸ ಬಿಡಿಸಲು, ಮದುವೆಯಲ್ಲಿ ತೊಂದರೆ, ಸಂತಾನದಲ್ಲಿ ತೊಂದರೆ, ಅತ್ತೆ ಸೊಸೆ ಜಗಳ, ಅಣ್ಣ ತಮ್ಮಂದಿರ ಕಲಹ, ಡೈವೋರ್ಸ್ ಪ್ರಾಬ್ಲಮ್, ಕೋರ್ಟು ಕಚೇರಿ ವಿಚಾರ, ಇನ್ನು ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಚಿಂತಿಸಬೇಡಿ. ಕೇರಳ, ಕೊಳ್ಳೇಗಾಲ ಹಾಗೂ ಕೋಲ್ಕತ್ತಾ ಕಾಳಿಯ ವಿಶಿಷ್ಟ ಪೂಜಾ ಶಕ್ತಿಗಳ ಮೂಲಕ 100ರಷ್ಟು ಪರಿಹಾರ ಮತ್ತು ಉತ್ತಮ ಮಾರ್ಗದರ್ಶನ ನೀಡುತ್ತಾರೆ. ಹಿಂದೆ ಕರೆ ಮಾಡಿ 9591362444 9591362444